ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ. 2 ದಿನದ್ದು ಅಂದರೆ ವಿಡಿಯೋ ಲೆಂತ್ ಏನಿಲ್ಲ, ಶಾರ್ಟ್ ಆಗಿದೆ. ಸೊ ಯೂಶ್ವಲಿ ನಾನು ಸ್ಯಾಟರ್ಡೆ ವಾರದ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಬೇಗ ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ಬಿಟ್ಟೆ. ಪೂಜೆ ಮಾಡಿಕೊಂಡು ಇನ್ನು ನಾಳೆ ಅಂದರೆ ಭಾನುವಾರದ ದಿನ ಪಿತೃಪಕ್ಷ ಪೂಜೆ ಆಚರಿಸ್ತಾ ಇರೋದು. ಸೊ ನಾವು ಯಾವ ಥರ ಮಾಡ್ತೀವಿ, ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದನ್ನು ಈ ಶಾರ್ಟ್ ವಿಡಿಯೋಲ್ಲಿ ತೋರಿಸಿದ್ದೀನಿ. ಸೊ ಭಾನುವಾರ ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಆಲ್ಮೋಸ್ಟ್ ನಿನ್ನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಭಾನುವಾರ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಅದಾದಮೇಲೆ ಫೋಟೋಗಳೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಕೊಂಡು ಹೂವು ಹಾಕ್ಕೊಂಡು ಪೂಜೆಗೆಲ್ಲ ಡೆಕೋರೇಷನ್ ಮಾಡಿಕೊಂಡು ಎಡೆ ಹಾಕಿ ಅದಾದಮೇಲೆ ಬೇಗ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಎಡೆ ಆಗಬೇಕು ಅಂತಲೇ ನಾನು ಫಸ್ಟು ಅಡುಗೆ ಕೆಲಸ ಮುಗಿಸಿದ್ದು, ಅದಾದಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸ ಮುಗಿದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡ್ಬಿಟ್ವಿ. ಈ ಒಂದು ಹಬ್ಬದ ದಿನ ಅಂದರೆ ಈ ಪೂಜೆಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಅಟೆಂಡ್ ಆಗ್ತಾರೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸ್ಬೇಕು ಅಂತೇಳಿ ಎಲ್ಲ ಮುಗಿಸ್ಕೊಂಡಿದ್ದೆ. ನಾನು ಇನ್ನೇನು ದೀಪ ಹಚ್ಚಬೇಕಿತ್ತು, ಅಷ್ಟೊತ್ತಿಗೆ ಎಲ್ಲರೂ ಅಟೆಂಡ್ ಆದರು. ಮನೇಲೆಲ್ಲ ಪೂಜೆ ಮುಗಿಸಿ ಅದಾದಮೇಲೆ ಹೊಲ್ದ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರೋವಂಥದ್ದು. ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಪೂಜೆ ವಿಧಾನ ಮತ್ತು ಪೂಜೆಯ ಕೆಲವು ನಿಯಮಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಥರ ಪೂಜೆ ಆಚರಿಸ್ತೀವಿ ಅಂತೇಳಿ. ಈ ಪಿತೃಪಕ್ಷ ಪೂಜೆ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ದಿನದಂದು ಪೂಜೆ ಮಾಡುವಂಥದ್ದು. ಪೂಜೆ ಮಾಡುವಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶ್ರದ್ಧತೆಯಿಂದ ಪೂಜೆ ಮಾಡಬೇಕು ಅಂತ. ಈ ಅಡುಗೆ ವಿಷಯಕ್ಕೆ ಬರೋದಾದರೆ ಕೆಲವು ಮನೆಗಳಲ್ಲಿ ಅಂದರೆ ಕೆಲವು ಸಂಪ್ರದಾಯಗಳಲ್ಲಿ ವೆಜ್ ಊಟ ಎಲ್ಲ ಆಲ್ಮೋಸ್ಟ್ ವೆಜ್ ಊಟ ಮಾಡಿ ಎಡೆ ಹಾಕುವಂಥದ್ದು. ಕೆಲವರು ನಾನ್ ವೆಜ್ಜೇ ಮಾಡಿ ನಾನ್ ವೆಜ್ ಎಡೆ ಹಾಕ್ತಾರೆ. ಸೊ ಅವರಿಗೆ ಇಷ್ಟ ಆಗಿರುವಂಥ ಆಹಾರ ಅಂದರೆ ಅಡುಗೆ ಮಾಡಿ ಬಾಳೆ ಎಲೆಯಲ್ಲಿ ಎಡೆ ಹಾಕುವಂಥದ್ದು. ದೀಪ ಹಚ್ಚಿ ಕಾಯಿ ಹೊಡೆದಿದ್ದಾಯಿತು. ಸೊ ಈ ರೀತಿ ಪೂಜೆ ಮಾಡಿದ್ದೀನಿ ನಾನು. ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು. ಇನ್ನೇನು ಮನೆ ಪೂಜೆ ಮುಗ್ದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಹೊಲ್ದ ಹತ್ರ ಹೋಗಿ ಹೊಲ್ದ ಹತ್ರ ಪೂಜೆ ಮಾಡ್ಕೊಂಬರೋದು. ಈ ಪೂಜೆ ಮಾಡಿದ ದಿನ ಅಂದರೆ ಪಿತೃಪಕ್ಷ ಆಚರಣೆ ಮಾಡಿದ ದಿನ ಅವ್ರ ಹೆಸರಲ್ಲಿ ನಾವು ಯಾರಿಗೆ ಪೂಜೆ ಮಾಡ್ತಾಯಿದ್ದೀವಿ ಅವ್ರ ಹೆಸರಲ್ಲಿ ಏನಾದರೂ ದಾನ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅವ್ರ ಆಶೀರ್ವಾದದೊಂದಿಗೆ ಈ ಪಿತೃದೋಷ ಅಂತ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಕೈಲಿ ಏನಾದರೆ ಅದು ಎಷ್ಟಾದರೆ ಅಷ್ಟು ದಾನ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಧೂಪ ಹಾಕಿ ಕುತ್ಕೊಂಡು ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳಿ ಕೈ ಮುಗಿದು ಅವರನ್ನು ಧ್ಯಾನಿಸೋವಂಥದ್ದು. ಅದಾದಮೇಲೆ ಹೊಲ್ದ ಹತ್ರ ಏನು ಪೂಜೆ ಮಾಡ್ತೀವಿ, ಹೊಲ್ದ ಹತ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೂ ಮಂತ್ರಗಳು ಮತ್ತು ಕೆಲವೊಂದಿಷ್ಟು ಪ್ರಾರ್ಥನೆಗಳನ್ನು ಮಾಡಿ ಅಲ್ಲಿ ಪೂಜೆ ಮುಗಿಸೋದು. ಆ್ಯಕ್ಚುಲಿ ನಾನು ಫುಲ್ ವೀಡಿಯೋ ಕ್ಲಿಕ್ ಮಾಡಿಲ್ಲ, ಅಂದರೆ ಈ ಪೂಜೆ ಮಾಡೋ ಪ್ರೋಸೆಸ್ ಏನಿದೆ ಅದೆಲ್ಲ ಫುಲ್ಲು ಕ್ಲಿಕ್ ಮಾಡಿಲ್ಲ. ಸ್ವಲ್ಪ ಮೇನಾಗಿ 1-2 ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ನೀಟಾಗಿ ಎಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಹೂವು ಹಾಕ್ಕೊಂಡು ಎಡೆ ಇಟ್ಕೊಂಡು ಎಲ್ಲ ಪೂಜೆ ಮಾಡ್ತಿದ್ವಿ.
ಇವತ್ತಿನ ಸ್ಮಾಲ್ ವ್ಲಾಗ್ ಇದಾಗಿತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮಿ ಆ್ಯಂಡ್ ಟೇಕ್ ಕೇರ್, ಬಾಯ್.